ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲೈನ್. ನೀವು ನೋಡ್ಬೋದು, ಯೂಶಲಿ ನಾವು ಕಾರ್ದಾಗ ಟ್ರಾವೆಲ್ ಮಾಡ್ತೀವಿ, ಬಟ್ ಫಾರ್ ಅ ಚೇಂಜ್ ವಿ ಆರ್ ಟ್ರಾವೆಲಿಂಗ್ ಇನ್ ಅ ಫ್ಲೈಟ್ ಆ್ಯಂಡ್ ದಟ್ ಟು ಅ ವೆರಿ ಫಾರ್ ಲೊಕೇಶನ್. ಇಟ್ ಇಸ್ ಗುಜರಾತ್. ವಿ ಆರ್ ಗೋಯಿಂಗ್ ಟು ಅಹಮದಾಬಾದ್. ನಿಧಿಯವ್ರ ಅಮ್ಮ ಅಪ್ಪ ಇರ್ತಾರೆ, ಸೊ ಅಲ್ಲಿ ಹೋಗಿ ಅಹಮದಾಬಾದ್ ಎಂಜಾಯ್ ಮಾಡ್ತೀವಿ. ಆಮೇಲೆ ರನ್ ಆಫ್ ಕಚ್ ಅದೆಲ್ಲ ಎಕ್ಸ್ಪ್ಲೋರ್ ಮಾಡೋದದ. ಸೊ ಕರೆಂಟ್ಲಿ ವಿ ಆರ್ ಎಟ್ ಬ್ಯಾಂಗ್ಳೂರ್ ಏರ್ಪೋರ್ಟ್. ಸೆಕ್ಯೂರಿಟಿ ಚೆಕ್, ಬೋರ್ಡಿಂಗ್ ಎಲ್ಲ ಆತು. ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ಕದ. ಇನ್ನು ಮೇಲೆ ಬೋರ್ಡ್ ಮಾಡ್ಲಿಕ್ಕೆ ಕಾಯ್ಲಿಗತ್ತೀವಿ. ಅನ್ವಿತ್ ಈಸ್ ಆಲ್ಸೋ ವೆರಿ ಎಕ್ಸೈಟೆಡ್. ಸೊ ಲೆಟ್ಸ್ ಸಿ ಹೌ ದಿಸ್ ಫ್ಲೈಟ್ ಗೋಸ್. ಆ್ಯಂಡ್ ಅನ್ವಿತ್ ಆಮೇಲೆ ನಂದು ಇಬ್ಬರದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಇದೆ. ನೋಡೋಣ ಹೆಂಗಿರ್ತದೆ. ಸೋ ಫಾರ್ ವೆರಿ ಸ್ಮೂತ್ ಇತ್ತು. ಬೆಂಗಳೂರದಂತೂ ಡಿಜಿ ಆ ಥರ ಅದೆಲ್ಲ ಆಗ್ಯದ, ಹೀಗಾಗಿ ವೆರಿ ಸ್ಮೂತ್ ಇತ್ತು. ಫ್ಲೈಟ್ ಹೆಂಗಿರ್ತದೆ ನೋಡೋಣ ಅಂತ. ಫ್ಲೈಟ್ ಲ್ಯಾಂಡ್ ಆತು, ಅಹಮದಾಬಾದ್ ರೀಚ್ ಆಗಿವಿ. ಈಗ ಬ್ಯಾಗ್ ಸಂಬಂಧ ಕಾಯ್ಲಿಗತ್ತೀವಿ. ಚಲೋ ಇತ್ತು ಎಕ್ಸ್ಪೀರಿಯನ್ಸ್ ನಮ್ದು. ಹೆಂಗೈತೆ ಎಕ್ಸ್ಪೀರಿಯನ್ಸ್? ಮಸ್ತ್. ಲ್ಯಾಂಡಿಂಗ್ ಸ್ವಲ್ಪ ಟರ್ಬುಲೆನ್ಸ್ ಇತ್ತು. ಚಲೋ ಇತ್ತು. ಸ್ಮೂತ್ ಆಯ್ತು. ಆಮೇಲೆ ಫ್ಲೈಟ್ ಮೇಲೆ ನಾವು ಮೀಲ್ಸ್ ತೊಗೊಂಡಿದ್ವಿ. ಒಂದು ಇನ್ಸ್ಟಂಟ್ ಉಪ್ಮಾ, ಆಮೇಲೆ 2 ಸ್ಯಾಂಡ್ವಿಚ್. ಚಲೋ ಇತ್ತು, ಓಕೆ ಇತ್ತು. ಸ್ವಲ್ಪ ಕಾರ್ಪೊರೇಟ್ ಟೈಪ್ ಇರ್ತದೆ, ಉಪ್ಪು ಖಾರ ಕಮ್ಮಿ ಇರ್ತದೆ, ಬಟ್ ಓಕೆ. ನಮ್ಮ ಬ್ರೇಕ್ಫಾಸ್ಟ್ ಅಂತೂ ಹೊಟ್ಟು ಬ್ಯಾಗ್ ಸಂಬಂಧ ವೇಟ್ ಮಾಡ. ಹಾಯ್. ಸೊ ನಾವೀಗ ರಾಮದಾ ಹೋಟೆಲ್ದಾಗ ಇಳ್ಕೊಂಡಿವಿ. ನೋಡ್ಬೋದು ನೀವು, ರಾಮದಾ ಹೋಟೆಲ್ 4 ಸ್ಟಾರ್ ಹೋಟೆಲ್ ಅದ ಅಹಮದಾಬಾದ್ದಾಗ. ನಾವು ಇಲ್ಲೇ ಇರೋರಿದ್ದೀವಿ 2 ಡೇಸ್. ಈಗ ಬಂದ್ವಿ, ಫ್ರೆಶ್ ಅಪ್ ಆದ್ವಿ. ಒಂದು 2 ತಾಸು ಆಯ್ತು ಆಲ್ಮೋಸ್ಟ್. ಎಲ್ಲ ನಾವು ರೆಡಿ ಆಗುತ್ತಾನ ಟೈಮ್ ಆಯ್ತು. ಇನ್ಮೇಲೆ ಇಲ್ಲೇ ಗೋವರ್ಧನ್ ಥಾಲಿ ಅಂತ ಹೇಳಿ ಒಂದು ಇದದ ಹೋಟೆಲ್ ಅದ. ಸೊ ಅಲ್ಲಿ ಗುಜರಾತಿ ಥಾಲಿ ಫೇಮಸ್ ಅದ ಅಂತ. ಸೊ ಅಲ್ಲೇ ಟ್ರೈ ಮಾಡ್ಬೇಕಂತ ಮಾಡೀವಿ. ಹೆಂಗದ ಗುಜರಾತಿ ಥಾಲಿ ಟೇಸ್ಟ್, ಇಲ್ಲಿ ಅಥೆಂಟಿಕ್ ಗುಜರಾತಿ ಫುಡ್ ಹೆಂಗದ ಅಂತ ಹೇಳಿ ನೋಡ್ಬೇಕಂತ ಮಾಡೀವಿ. ಅದಾಗಿಂದ ಒಂದಿಷ್ಟು ಪ್ಲೇಸಸ್ ಅವ. ಅದ್ಲಜ್ ಸ್ಟೆಪ್ ವೆಲ್ ಅಂತ ಹೇಳಿ, ಆಮೇಲೆ ಅಕ್ಷರಧಾಮ್ ಅಂತ. ಸೊ ನೋಡೋಣ ಎಷ್ಟು ಕವರ್ ಮಾಡ್ಬೋದು ಇವತ್ತು ಅಂತ. ಇಲ್ಲೇ ಶಕಿ ಅದ, ಹಂಗೇನು ಥಂಡಿ ಏನಿಲ್ಲ, ಓಕೆ ಅದ. ನಾನು ನಿಂತಲ್ಲೇ ನೆರಳದ, ಬಟ್ ಪ್ಲೆಸೆಂಟ್ ಅದ. ನಾವೀಗ ಬಂದಾಗ ಹಂಗೇನು ಶಕಿನೂ ಇಲ್ಲ, ಥಂಡಿನೂ ಇಲ್ಲ, ಆರಾಮದ ನೋಡ್ರಿ. ಸೊ ದಿಸ್ ಇಸ್ ದ ಹೋಟೆಲ್. ಇಲ್ಲಿದ್ದೀವಿ ನಾವು. ನಾವು ಗೋವರ್ಧನ್ ಥಾಲ್ ಅಂತೇಳಿ ಅಥೆಂಟಿಕ್ ಗುಜರಾತಿ ರೆಸ್ಟೋರೆಂಟ್ ಅದ. ಎಲ್ಲ ನೋಡ್ಬೋದು. ಗುಜರಾತಿ ಗುಜಿಯಾ ಅದ, ಢೋಕಳಾ ಅವ, ಪುರಿ ಅವ, ಶ್ರೀಖಂಡ್ ಅದ. ಟೇಸ್ಟ್ ಹೆಂಗದ ನೋಡಿಲ್ಲ. ಇದು ಒನ್ ಟೈಪ್ ರಾಜಧಾನಿಗತೆ ಅನ್ನಿಸ್ಲಿಕ್ಕತ್ತದ, ಬಟ್ ಹೆಚ್ಚು ಅಥೆಂಟಿಕ್ ಇರ್ಬೋದು. ಟ್ರೈ ಮಾಡಿ ಹೇಳ್ತೀವಿ. ಇದು ಢೋಕ್ಲಾ ಅದ, ಗುಜಿಯಾ ಅದ, ಇದು ಜಾಮೂನ್ ಬೂಂದಿ ಅದ,
ಇದು ಶ್ರೀಖಂಡ್ ಅದ, ಇದೇನೋ ಫ್ಲವರ್ ಪಲ್ಯ ಅದ, ಇದು ಬಟಾಟಿ ರಸ್ ಪಲ್ಯ ಅದ, ಅಲಸಂದಿ ಕಾಳು ಪಲ್ಯ ಅದ, ಮಿಕ್ಸ್ ವೆಜ್ ಅದ, ಇದೇನೋ ದಾಲ್ ಬಾಟಿ ಚೂರ್ಮಾ ಅದ, ಆಮೇಲೆ ಇದೇನೋ ಚಾಟ್ ಕೊಟ್ಟಾರ, ತಿಂದು ನೋಡ್ಬೇಕೇನದ. ಪುರಿ, ಫುಲ್ಕಾ, ಆಮೇಲೆ ಪಾಪಡ್. ಸೊ ಏನದ ನೋಡೋಣ. ಎಸ್, ನೆಕ್ಸ್ಟ್ ಅಪ್ಡೇಟ್. ಗೋವರ್ಧನ್ದಾಗ ಮಸ್ತ್ ಥಾಲಿ ಇತ್ತು, ಊಟ ಚಲೋ ಆಯ್ತು. ಸೊ ನೆಕ್ಸ್ಟ್ ಪ್ಲ್ಯಾನ್ ಏನಂದ್ರೆ ಅದ್ಲಜ್ ಸ್ಟೆಪ್ ವೆಲ್ ಅಂತದ, ಅದು ಹಿಸ್ಟಾರಿಕಲ್ ಲ್ಯಾಂಡ್ಮಾರ್ಕ್ ಸೈಟ್ ಅದ. ಸೊ ಅಲ್ಲಿ ಹೋಗಿ ಅಲ್ಲಿದ ಆರ್ಕಿಟೆಕ್ಚರ್ ಎಲ್ಲ ನೋಡಿ ಅದು ಎಂಜಾಯ್ ಮಾಡೋಣ ಅಂತದ ಪ್ಲ್ಯಾನ್. ಈ ಗೋವರ್ಧನ್ ಥಾಲ್ ಏನು ಸಿಟಿ ಸೆಂಟರ್ದಾಗ ಅದ ಆಲ್ಮೋಸ್ಟ್, ಅಲ್ಲಿದ ಒಂದು 20 ಕಿಲೋಮೀಟರ್ಸ್ ಅದ. ಸೊ ಇಟ್ ವಿಲ್ ಟೇಕ್ 27 ಮಿನಿಟ್ಸ್ ಅಂತ ತೋರಿಸ್ಲಿಕ್ಕೆ ಮ್ಯಾಪ್ಸಾಗ. ರೋಡ್ಸ್ ಎಲ್ಲ ಚಲೋ ಅವ, ಬಟ್ ಸಿಟಿ ಸೆಂಟರ್ದಾಗ ಇದ್ದಿದ್ದರಿಂದ ಟ್ರಾಫಿಕ್ ಹೆಚ್ಚಿತ್ತು. ಈಗ ರಿಂಗ್ ರೋಡ್ ಟೈಪ್ ಏನೋ ಬಂದದ, ಇಲ್ಲಿ ಹೊಂಟಿವಿ. ಇದಾಗಿಂದ ಇವತ್ತು ಮೋಸ್ಟ್ಲಿ ಅಕ್ಷರಧಾಮ್ ಒಂದು ಕವರ್ ಆಗ್ತದೆ. ಸಾಬರ್ಮತಿ ಆಶ್ರಮ ಪ್ಲ್ಯಾನ್ ಇತ್ತು, ಬಟ್ ಇಟ್ ವಿಲ್ ಬಿ ಟೂ ಮಚ್ ಫಾರ್ ಟುಡೇ. ಸೊ ಮೇ ಬಿ ವಿಲ್ ಪ್ಲ್ಯಾನ್ ದಟ್ ಟುಮಾರೋ. ಸೋ ಫಾರ್ ಸೋ ಗುಡ್, ಎಂಜಾಯಿಂಗ್ ಗುಜರಾತ್ ವೆರಿ ವೆಲ್. ನೀವು ನೋಡಿರ್ಬೋದು ವರ್ಲ್ಡ್ ಕಪ್ ಟ್ರೋಫಿ ಗೆದ್ದ ಮೇಲೆ, ಆಮೇಲೆ ಗೆಲ್ಲೋಕ್ಕಿಂತ ಮೊದಲು ಎಲ್ಲ ಕ್ಯಾಪ್ಟನ್ಸ್ ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡಿದ್ರು. ಸೊ ಅದರ ಸೈಟ್ ಇದೆ. ಸೊ ನಾವೀಗ ಅದ್ಲದ್ ಸ್ಟೆಪ್ ವೆಲ್ಗೆ ಬಂದೀವಿ. ಭಾಳ ಚಂದ ಅದ, ಬಾವಿ ಅದ, ಬಾವಿ ಸುತ್ತಲ ಸ್ಟೆಪ್ಸ್ ಅವ, ಪಿಲ್ಲರ್ಸ್ ಅವ. ಸೊ ಇದು ಸಿನಿಮ್ಯಾಟಿಕ್ ಶಾರ್ಟ್ಸ್ದಾಗ ನೀವು ನೋಡ್ಬೋದು. ಭಾಳ ಚಂದದ ಆರ್ಕಿಟೆಕ್ಚರ್. ಅದು ಇದೇನೋ ಬೇರೆ ವೇ ಬಾವಿ ಕಟ್ಟಿಸ್ಲಿಕ್ಕೆ. ಯೂಶಲಿ ಸ್ಟೆಪ್ಸ್ ಅಂದರೆ ಹೆಂಗೆ ಓಪನ್ ಇರ್ತದ, ಬರೀ ಸ್ಟೆಪ್ಸ್ ಇರ್ತದ ಬಾವಿಗಿಳಿಲಿಕ್ಕೆ. ಇದೇನೋ ಒಂಥರ ಬೇರೆ ಅದ, ಚಂದ ಅದ ನೋಡಲಿಕ್ಕೆ. ಇದನ್ನ ಕಟ್ಸಿದ್ದು ಒಬ್ಬ ಹಿಂದೂ ರಾಜ, ರಾಣಾ ವೀರ್ ಸಿಂಗ್ ಅಂತ ಹೇಳಿ ತನ್ನ ರಾಣಿ ಸಂಬಂಧ ನನ್ನ ಮದುವೆಯಾಗ ಅಂತ ಹೇಳಿ. ಬಟ್ ಅವ ಕಂಪ್ಲೀಟ್ ಮಾಡಿದ. ಆಮೇಲೆ ಆಕಿ ಹಿಂದೂ ರಾಣಿ ಸುಸೈಡ್ ಮಾಡಿದ್ಲು. ಆಕಿಗೆ ಅದು ಸೆಲ್ಫ್ ರೆಸ್ಪೆಕ್ಟ್ ಇತ್ತು. ಸೊ ಶಿ ಡಿಡ್ಂಟ್ ಮ್ಯಾರಿ ದ ಮುಘಲ್ ರೂಲರ್. ಭಾಳ ಚಂದ ಕಟ್ಸ್ಯಾರ. ಒಂದು ಸ್ವಲ್ಪ ಇದದ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅದ. ಸುತ್ತಲ ಗಾರ್ಡನ್ ಅದ, ಆರಾಮ ಅಡ್ಡಾಡ್ಲಿಕ್ಕೆ. ಯು ಕ್ಯಾನ್ ವಿಸಿಟ್ ದಿಸ್ ಒನ್ ಟೈಮ್. ನೆಕ್ಸ್ಟ್ ನಾವು ಅಕ್ಷರಧಾಮಕ್ಕೆ ಹೋಗೋರಿದ್ದೀವಿ. ಇಲ್ಲಿಂದ ಅರೌಂಡ್ 15 ಕಿಲೋಮೀಟರ್ಸ್ ಅದ. ಅಲ್ಲೇ ಗುಡಿ ಅದ ಸ್ವಾಮಿನಾರಾಯಣದ. ಆಮೇಲೆ ಏನೋ ಲೇಸರ್ ಶೋ ಅದು ಆಗೋದದ. ಸೊ ಲೆಟ್ಸ್ ಸಿ.
ಆರ್ ಎಟ್ ಲಾ ಗಾರ್ಡನ್ ಮಾರ್ಕೆಟ್. ಇಲ್ಲಿ CLS ಲಾ ಸೊಸೈಟಿ ಅಂತದ, ಅದ್ರ ಮುಂದೆ ಸ್ಟ್ರೀಟ್ ಫುಡ್ ಎಂಜಾಯ್ ಮಾಡ್ಲಿಕತ್ತೀವಿ. ಲೇಡೀಸ್ ಆರ್ ಬ್ಯುಸಿ ಇನ್ ದೇರ್ ಶಾಪಿಂಗ್ ಆ್ಯಂಡ್ ವಿ ಆರ್ ಎಂಜಾಯಿಂಗ್ ವಾಟ್ ವಿ ನೋ ದ ಬೆಸ್ಟ್. ಸೊ ಇದೇನೋ ಸ್ಪೆಷಲ್ ಅದ, ಇಲ್ಲೇ ಗೆಣಸು ಕುದಿಸಿ ಅದ್ರಾಗ ಲಿಂಬೆಹಣ್ಣು ಮಸಾಲೆ ಹಾಕಿ ಕೊಟ್ಟಾಗ ಟ್ರೈ ಮಾಡಿ ಹೇಳ್ತೀನಿ ನಿಮಗೆ ಅಂತೇಳಿ. ಇಂಥವು ಕೆಲವೊಂದು ಐಟಮ್ಸ್ ನೋಡ್ರಿ ನಮ್ಮ ಕಡೆ ಸಿಗಂಗಿಲ್ಲ, ಇಲ್ಲಷ್ಟು ಸಿಗ್ತಾವೆ. ಲೆಟ್ಸ್ ಎಂಜಾಯ್. ಓಕೆ, ಗೆಣಸಿ ಅದ ಬಟ್ ಮ್ಯಾಲೆ ಮಸಾಲ ಹುಳಿ ಅದ, ಏನೋ ಡಿಫ್ರೆಂಟ್ ಟೇಸ್ಟ್ ಅದ, ಟ್ರೈ ಮಾಡ್ಲಿಕ್ಕೆ ಅಡ್ಡಿಲ್ಲ. ಚಲೋ ಒನ್ ವಿತ್ ಹಾರ್ಸ್ ಚಾರಿಯಟ್ ರೌಂಡ್ ಕೊಡ್ಲಿಕ್ಕತ್ತೀವಿ. ಸ್ವಲ್ಪ ಶೇಕಿ ಅನ್ನಿಸ್ಬೋದು ನಿಮಗೆ, ಯಾಕೆ ಹಿಂಗೆ ಹೊಂಟಿವಿ ಸೆಂಟರ್ ಆಫ್ ದ ಸಿಟಿ ಅನ್ವಿತಿಗೆ ಇದೊಂದು ಹಾರ್ಸ್ ಚಾರಿಯಟದ ಎಕ್ಸ್ಪೀರಿಯನ್ಸ್ ಕೊಡ್ಸೋಣ ಅಂತೇಳಿ ಹೊಂಟಿವಿ. ನಮಗೂ ಮಜಾ ಆಗ್ಲಿಕ್ಕತ್ತದ. ನಾ ಸಣ್ಣವಿದ್ದಾಗ ಸ್ಕೂಲಿಗೆಲ್ಲ ಹೋಗಿನಿ, ಇಕ್ಕಿ ಹೋಗಿಲ್ಲ. ಸೊ ಅಕ್ಕಿಗೆ ನೀವು ಎಕ್ಸ್ಪೀರಿಯನ್ಸ್ ಅನಿ. ಸೊ ಈಗ ಟ್ರೈ ಮಾಡ್ಲಿಕತ್ತೀವಿ ಛೋಲೆ ಕುಲ್ಚೆ. ಹೆಂಗದ? ಮಸ್ತ್, ಸ್ವಲ್ಪ ಆಯ್ಲಿ ಅದ ಬಟ್ ಟೇಸ್ಟಿ ಛೋಲೆ ಚಲೋ ಅದ. ಅದು ಆಯ್ಲಿ ಇದಕ್ಕೆ ಟೇಸ್ಟಿ ಅವ. 75 ರೂಪಾಯಿಗೆ ಒಂದು ಪ್ಲೇಟ್ ಏನೋ ಅದ, ವರ್ತ್ ಇಟ್. ಕಿಲೋ ಹೆಚ್ಚಾಗಿರ್ತದೆ ರೇಟ್. We are trying ಕೇಸರ್ ಮಸಾಲ ಬಾದಾಮ್ ಮಿಲ್ಕ್. ಇದು ಸೇಮ್ ಫುಡ್ ಸ್ಟ್ರೀಟ್ ಕಡೆ ಚಲೋ ಅದ, ಗಟ್ಟಿ ಭಾಳ ಅದ. ಮ್ಯಾಲೆ ಡ್ರೈ ಫ್ರೂಟ್ಸ್ ಅದೆಲ್ಲ ಹಾಕ್ಯಾರ, ಟೇಸ್ಟಿ ಅದ. ಥಂಡ್ಯಾಗ ಬಿಸಿ ಬಿಸಿ ಚಲೋ ಅನ್ನಿಸ್ಲಿತ್ತು.